1728 ಫೆಬ್ರವರಿ 28ರಂದು 1ನೇ ಪೇಶ್ವೆ ಬಾಲಾಜಿರಾವ್ ಮತ್ತು ಹೈದರಾಬಾದ್ನ ನಿಜಾಮ ಅಸಫ್ ಜಾ ನಡುವೆ ಪಾಲ್ಖೇಡ್ ಕದನವು ನಡೆಯಿತು. ಈ ಯುದ್ಧವು ನಾಸಿಕ್ ಬಳಿಯ ಪಾಲ್ಖೇಡ್ ಗ್ರಾಮದಲ್ಲಿ ನಡೆಯಿತು. ನಿಜಾಮರ ಸೈನ್ಯಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿದ್ದರೂ ಬಾಲಾಜಿರಾವ್ ಈ ಯುದ್ಧದಲ್ಲಿ ನಿಜಾಮನನ್ನು ಸೋಲಿಸಿದ್ದರು. 1ನೇ ಬಾಲಾಜಿರಾವ್ ಪೇಶ್ವೆ ಅಂದರೆ ಶಿವಾಜಿಯ ಮಗ ಛತ್ರಪತಿ ಶಾಹುಜಿಯ ಪೇಶ್ವೆ ಅಂದರೆ ಪ್ರಧಾನಮಂತ್ರಿ. ಅವರ ತಂದೆ ಬಾಲಾಜಿ ವಿಶ್ವನಾಥ್ ಕೂಡ ಪೇಶ್ವೆಯಾಗಿದ್ದರು. ಅವರ ಮರಣದ ನಂತರ ಬಾಲಾಜಿರಾವ್ ಅವರನ್ನು ಕೇವಲ 20ನೇ ವಯಸ್ಸಿನಲ್ಲಿ ಪೇಶ್ವೆ ಮಾಡಲಾಯಿತು. ಪೇಶ್ವೆಯಾದ ನಂತರ ಅವರು ಮಾಡಿದ ಯಾವುದೇ ಯುದ್ಧಗಳಲ್ಲಿ ಅವರು ವೈಫಲ್ಯವನ್ನು ಎದುರಿಸಲಿಲ್ಲ. ಪಾಲ್ಖೇಡ್ ಯುದ್ಧದಲ್ಲಿ ಬಾಲಾಜಿರಾವ್ ಪೇಶ್ವೆ ನಿಜಾಮನನ್ನು ತನ್ನ ಬುದ್ಧಿವಂತಿಕೆಯಿಂದ ಮಂಡಿಯೂರಿಸಿದ್ದರು. ಪರಿಣಾಮವಾಗಿ ನಿಜಾಮನು ಮರಾಠರೊಡನೆ ಒಪ್ಪಂದ ಮಾಡಿಕೊಳ್ಳಬೇಕಾಯಿತು. 1728 ಮಾರ್ಚ್ 6ರಂದು ಸಹಿ ಹಾಕಲಾದ ಈ ಒಪ್ಪಂದವು ಶೆವಗಾಂವ್ ಒಪ್ಪಂದ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಈ ಒಪ್ಪಂದದ ಅಡಿಯಲ್ಲಿ ಒಂದೊಮ್ಮೆ ಮರಾಠ ಸಾಮ್ರಾಜ್ಯದ ಅಡಿಯಲ್ಲಿದ್ದ ಎಲ್ಲ ಸ್ಥಳಗಳು ಮತ್ತೊಮ್ಮೆ ಮರಾಠರ ನಿಯಂತ್ರಣಕ್ಕೆ ಬಂದವು. ಹಾಗೆಯೇ ನಿಜಾಮನು ಈ ಒಪ್ಪಂದದಂತೆ ದಕ್ಷಿಣದ ಸರ್ದೇಶಮುಖಿಯ ಸನದು ಮತ್ತು ಸ್ವರಾಜ್ಯದ ಸನದನ್ನು ಮರಾಠರಿಗೆ ಹಸ್ತಾಂತರಿಸಿದ್ದನು. 1928 ಫೆಬ್ರವರಿ 28ರಂದು ಭಾರತದ ಪ್ರಸಿದ್ಧ ವಿಜ್ಞಾನಿ ಚಂದ್ರಶೇಖರ ವೆಂಕಟರಾಮನ್ ಅವರು ರಾಮನ್ ಪರಿಣಾಮವನ್ನು ಕಂಡುಹಿಡಿದರು. ಪಾರದರ್ಶಕ ವಸ್ತುವಿನ ಮೂಲಕ ಬೆಳಕು ಹಾದು ಹೋದಾಗ ಬೆಳಕಿನ ತರಂಗಾಂತರದಲ್ಲಿ ಬದಲಾವಣೆ ಕಾಣುತ್ತದೆ ಎಂದು CV ರಾಮನ್ ಅವರ ರಾಮನ್ ಪರಿಣಾಮ ಹೇಳುತ್ತದೆ. ಈ ಆವಿಷ್ಕಾರಕ್ಕಾಗಿ CV ರಾಮನ್ ಅವರಿಗೆ 1930ರಲ್ಲಿ ನೊಬೆಲ್ ಪ್ರಶಸ್ತಿ ನೀಡಲಾಯಿತು. ಇಂದಿಗೂ ವಿಜ್ಞಾನಿಗಳು ಅನೇಕ ಕ್ಷೇತ್ರಗಳಲ್ಲಿ ರಾಮನ್ ಪರಿಣಾಮವನ್ನು ಬಳಸುತ್ತಿದ್ದಾರೆ. ಅನೇಕ ವಿಜ್ಞಾನಿಗಳು ರಾಮನ್ ಪರಿಣಾಮವನ್ನು ಆಧರಿಸಿ ಹೊಸ ಆವಿಷ್ಕಾರಗಳನ್ನು ಸಹ ಮಾಡಿದ್ದಾರೆ. ಹಾಗೆಯೇ ಈ ದಿನವನ್ನು ದೇಶದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲಾಗುತ್ತದೆ. ನ್ಯಾಷನಲ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಿಕಲ್ ಕಮ್ಯುನಿಕೇಷನ್ 1986ರಲ್ಲಿ ಫೆಬ್ರವರಿ 28ನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಘೋಷಿಸಲು ಭಾರತ ಸರ್ಕಾರಕ್ಕೆ ವಿನಂತಿಸಿತ್ತು. ಸರ್ಕಾರದಿಂದ ಅನುಮತಿ ಪಡೆದ ನಂತರ 1987ರಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಯಿತು. 1963ರ ಫೆಬ್ರವರಿ 28ರಂದು ಭಾರತದ ಮೊದಲ ರಾಷ್ಟ್ರಪತಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬಿಹಾರದ ಪಾಟ್ನಾದಲ್ಲಿ ನಿಧನರಾದರು. ಜನ ಅವರನ್ನು ಪ್ರೀತಿಯಿಂದ ರಾಜೇಂದ್ರ ಬಾಬು ಎಂದು ಕರೆಯುತ್ತಿದ್ದರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪ್ರಮುಖ ಪಾತ್ರ ವಹಿಸಿದರು. ಅವರು 1950ರ ಜನವರಿ 24ರಂದು ಸಂವಿಧಾನ ಸಭೆಯಿಂದ ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಅವಿರೋಧವಾಗಿ ಆಯ್ಕೆಯಾದರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು 1952 ಮತ್ತು 1957ರಲ್ಲಿ ಸತತ 2 ಅವಧಿಗೆ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು. ಈ ಸಾಧನೆ ಮಾಡಿದ ಭಾರತದ ಏಕೈಕ ರಾಷ್ಟ್ರಪತಿ ಅವರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವ ಅತ್ಯಂತ ಸರಳವಾಗಿತ್ತು. ಅವರು ಸರಳತೆಯನ್ನೇ ಪ್ರಧಾನವಾಗಿ ಇಟ್ಟುಕೊಂಡ ರಾಜಕಾರಣಿಗಳಲ್ಲಿ ಒಬ್ಬರು. ನೆಲದ ಮೇಲೆಯೇ ಕುಳಿತು ಆಹಾರ ಸೇವಿಸುತ್ತಿದ್ದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇಷ್ಟೇ ಅಲ್ಲ, ರಾಷ್ಟ್ರಪತಿ ಭವನದಲ್ಲಿ ಆಂಗ್ಲ ನಡತೆ ಅಳವಡಿಸಿಕೊಳ್ಳಲು ನಿರಾಕರಿಸಿದ್ದರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ತಮ್ಮ ಸಂಬಳದ ಅರ್ಧದಷ್ಟು ಹಣವನ್ನು ಮಾತ್ರ ತಮ್ಮ ಬಳಿ ಇಟ್ಟುಕೊಂಡು ರಾಷ್ಟ್ರಪತಿ ಭವನದ ಹಲವು ಕೊಠಡಿಗಳಲ್ಲಿ ಕೇವಲ 3 ಕೊಠಡಿಗಳನ್ನು ಮಾತ್ರ ಬಳಸುತ್ತಿದ್ದರು. ಈ ಗುಣಗಳಿಂದಾಗಿ ಅವರು ಇಂದಿಗೂ ಜನರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ್ದಾರೆ.